ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಯಾಕಂದರೆ ಹಿಂದೆ ಇದೇ ಚುನಾವಣೆ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಪ್ರಚಾರಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಆ್ಯಕ್ಷನ್ ತಗೊಂಡ್ರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ರೀತಿ ಇದು ಇಷ್ಟೊಂದು ಸೀವಿಯರ್ ಆಗಿರೋದ್ರಿಂದ ಪಕ್ಷ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಅನ್ನೋಂಥದ್ದು ನಮ್ಮ ಭಾವನೆ. ಆದರೂ ಕೂಡ ನಮ್ಮ ದಾವಣಗೆರೆ ಜಿಲ್ಲೆಯ ವತಿಯಿಂದ ನಾವುಗಳೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ಮೇಲೆ ಏನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರ ಮೇಲೆ ನಾವು ಒತ್ತಡವನ್ನು ಏರ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದನ್ನು ತಾವು ಗಂಭೀರವಾಗಿ ಪರಿಶೀಲನೆ ಮಾಡಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವ್ರ ವಿರುದ್ಧ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ಈ ಮೂಲಕ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ತೇವೆ. ಈಗ ಅವ್ರೇನು ಹೇಳ್ತಾರೆ, ಆಗದೇ ಇರೋರೇ ನಮ್ಮ ಪಕ್ಷದಲ್ಲಿ ಆಗದೇ ಇರೋರೇ ಷಡ್ಯಂತ್ರ ಮಾಡಿ ಆಡಿಯೋ ಬಿಡುಗಡೆ ಮಾಡಿದ್ದಾರೆ AI ಮಾಡಿ. ಸರ್, ಈಗ ಒಂದು ವಿಡಿಯೋ ಆಡಿಯೋ ಬಂದಿದೆ ಅಂತಂದರೆ ಅದು ಯಾರು ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ, ಯಾಕೆ ಮಾಡಿದ್ರು ಅನ್ನೋದು ಪ್ರಶ್ನೆ ಆಗ್ತದೆ. ಅಲ್ಲಿ ಏನು ಅವ್ರು ಚರ್ಚೆ ಮಾಡಿದ್ರು ಅದು ನಿಜನಾ ಸುಳ್ಳು ಅದನ್ನು ನಾವು ತನಿಖೆ ಮಾಡಿಸ್ಬೇಕಾಗ್ತದೆ. ಅದು ನಿಜ ಆಗಿತ್ತಪ್ಪ ಅಂತಂದರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕಾಗ್ತದೆ. ನೀವೇ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ತಿರೋದು ಅಲ್ಲ, ಕ್ರಿಯೇಟ್ ಮಾಡಿದಾರೋದು ಬಿಟ್ಟರೆ ಅದು ತನಿಖೆಯಿಂದ ಗೊತ್ತಾಗ್ತದೆ. ನಿಮ್ದೇ ಸರ್ಕಾರ ಐತಲ್ಲ, ಬೇಗ ತನಿಖೆ ಮಾಡ್ಬೋದು. ಅಲ್ಲ, ಇನ್ನೂ ಇದು ಬಂದಿರೋದೇ ನಿನ್ನೆ ಮೊನ್ನೆಯಿಂದ ಬಂದೈತಿ. ಅವ್ರು ಸರ್ ಹೇಳಿದ್ರು 5 ನಿಮಿಷಕ್ಕೆ ಬಗೆಹರಿತೈತಿ ಅಂತ. 5 ನಿಮಿಷ ಅಲ್ಲ, 4 ಗಂಟೆ ಅಂದರು. ಎಲ್ಲ ಬ್ಯುಸಿ ಇದ್ದಾರೆ, ಸರ್ಕಾರ ರಚನೆ ಒಳಗೆ ಬ್ಯುಸಿ ಇರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ ಅಷ್ಟೇ. ಅಷ್ಟು ಏನಿಲ್ಲ. ಆ ಥರ ಏನು ಅನಿಸ್ತಾ ಇಲ್ಲ ನಮಗೆ. ಯಾಕಂದ್ರೆ ಇದೊಂದು ಚುನಾವಣೆ. ಮಾತಾಡಿ ಜಮನ್ ಸರ್. ಯಾರ್ದು ಷಡ್ಯಂತ್ರ ಇಲ್ಲ. ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಅವರು ಇಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಬೇಕಾದಷ್ಟು ನೆಗೆಟಿವ್ ಆಗಿ ಮಾತಾಡಿದ್ದಾರೆ, ಮಂತ್ರಿಗಳ ವಿರುದ್ಧ ಮಾತಾಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸ್ತೀವಿ ಅಂತಂದೇಳಿ ಅವ್ರು ಹಿಂದಿನವ್ರು ಮಾತಾಡಿದ್ದಾರೆ. ಅದಕ್ಕೆ ಬೇಕಾದಷ್ಟು ಸಾಕ್ಷಿ ಇದೆ, ದಾಖಲೆ ಇದೆ, ನಿಮಗೆ ಗೊತ್ತಿದೆ, ಬಹಿರಂಗ ಸತ್ಯ ಇದೆ. ಅದು ಇಲ್ಲಿ ದಾವಣಗೆರೆಯಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ. ರೇಂಜ್ ಸಾಬ್ ಇದ್ದಾರೆ, ಜಾಕೀರ್ ಇದ್ದಾರೆ, ಆ ಭಾಗದಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ. ಅಲ್ಲಿ ಅವರು ನಿಜವಾಗಲೂ ಅಲ್ಲಿ ಅವರು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಮತದಾರರಲ್ಲಿ. ಅಲ್ಲಿ ಅವ್ರ ಕ್ಷೇತ್ರದ 100 ಜನ, ಚಾಮರಾಜಪೇಟೆ ಬೆಂಗಳೂರು ಕ್ಷೇತ್ರದ 100 ಜನ ಕಾರ್ಯಕರ್ತರು ಬಂದು ಇಲ್ಲಿ SDPI ಪರ ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಬ್ಬ ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ ಬಂದು ಇಲ್ಲಿ ಬಂದು ನಮ್ಮ ಪಕ್ಷದ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು, ನಮ್ಮ ಮಂತ್ರಿಗಳ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು ಪ್ರಚಾರ ಮಾಡೋದಿದ್ದಾರೆ. ಇವತ್ತು SDPI ಎಲ್ಲಾದ್ರೂ ಈ ರಾಜ್ಯದಲ್ಲಿ, ದೇಶದಲ್ಲಿ ಬೇಕಾದಷ್ಟು ಹತ್ರ ಹೋಗಿದ್ದಾರೆ. ಅವರು ಹೋಗೋದು ಮುಸ್ಲಿಮರ ಅಭ್ಯುದಯಕ್ಕೆ, ಮುಸ್ಲಿಮರ ಅಭಿವೃದ್ಧಿಗಲ್ಲ. ಮುಸ್ಲಿಂ ನಾಯಕತ್ವವನ್ನ ಕೊಲೆ ಮಾಡಿ BJPನ ಗೆಲ್ಸೋದು 1 ಪಾಯಿಂಟ್ ಪ್ರೋಗ್ರಾಮ್ ಅವ್ರದ್ದು. ಇವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ 400 ಜನ, 450 ಜನ MLAಗಳು ದೇಶದಲ್ಲಿ ಗೆದ್ದಿದ್ರು. ಇವ್ರು ಯಾವಾಗ ಮುಸ್ಲಿಂ 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 ಅಂತಂದೇಳಿ ಇವರೆಲ್ಲ ಇಶ್ಯೂ ಮಾಡ್ಕೊಂತ ಹೊಂಡ್ರು. ಈ ಮುಸ್ಲಿಂ ಕಮ್ಯುನಲ್ ಪಾರ್ಟಿಗಳು ನಮ್ಮ ಮುಸ್ಲಿಂ ಸೀಟ್ 250 ಆಗಿದೆ. ಇವರು ಏನು ಬರೀ ಮುಸ್ಲಿಮ್ಸ್ ಗೆಲ್ಲ ಅಂತಕ್ಕಂಥ ಸೀಟ್ಗಳು 100-150 ಇರ್ಬೋದು ಈ ದೇಶದಲ್ಲಿ. ಬೇರೆ ಸೀಟ್ಗಳಲ್ಲಿ ನಮ್ಗೆ ಎಲ್ಲ ಸಮಾಜದವರು, ಎಲ್ಲ ಬಡವರು, ಎಲ್ಲ ಜಾತಿ ಓಟ್ಗಳು ಎಲ್ಲರೂ ಹಾಕಿದ್ರೆ ಮಾತ್ರ ನಾವು ಹೆಚ್ಚಿಗೆ ಸೀಟ್ ಗೆಲ್ಲಕ್ಕೆ ಸಾಧ್ಯ. ಇವರಿಗೆ ಗೆಲ್ಲಕ್ಕೋಸ್ಕರ ಚುನಾವಣೆ ಮಾಡ್ತಾರ, ಇನ್ನೊಬ್ರಿಗೆ ಸೋಲ್ಸಕ್ಕೋಸ್ಕರ ಚುನಾವಣೆ ಮಾಡ್ತಾರೆ. SDPI ಅಲ್ಲ, ಎಲ್ಲ ಮುಸ್ಲಿಂ ಕಮ್ಯುನಲ್ ಪಾರ್ಟಿಗಳು, ಮುಸ್ಲಿಂ ಕಮ್ಯುನಲ್ ಮೆಂಟಾಲಿಟಿ ಪಾರ್ಟಿಗಳು, ಮುಸ್ಲಿಂ ಜಾತಿವಾದಿ ಪಾರ್ಟಿಗಳು ಏನಿದಾವೆ, ಇವರು ಮುಸ್ಲಿಮ್ಸಿಗೆ ಗೆಲ್ಸಕ್ ಕೆಲಸ ಮಾಡ್ತಾರೋ, BJP ಗೆಲ್ಸಕ್ ಕೆಲಸ ಮಾಡ್ತಾರೋ. ಇವ್ರು ಇಷ್ಟವಾದ ತಗೊಂಡು ಏನ್ ಸಾಧನೆ ಮಾಡಿದ್ರು? ಅದೇ ಮತ್ತೆ ಮುಸ್ಲಿಂ ಕಾಂಗ್ರೆಸ್ಗೆ ಹಾಕೋ ಡಿವೈಡ್ ಆದ್ರೆ BJP ಗೆಲ್ತತಿ. ಬ್ಯಾನ್ ಮಾಡಕ್ ಹೇಳಿದ್ರೆ BJP ಅವರು ಅದ್ ಇರ್ಲಿ ಅಂತ ಹೇಳಿದ್ರೆ ನಿಮ್ ಪಕ್ಷದಲ್ಲಿ ಆಯ್ತಲ್ಲ, ಪೂರ್ತಿ ಕೇಳ್ರಿ. ಈ ದೇಶದಲ್ಲಿ ಒಳ್ಳೊಳ್ಳೆ ಮುಸ್ಲಿಂ ನಾಯಕರುಗಳಿಗೆ, ಮುಸ್ಲಿಂ ಲೀಡರ್ಗಳಿಗೆ, ಮುಸ್ಲಿಂ ಶ್ರೀಮಂತರಿಗೆ ರೈಡ್ ಆಗಿದ್ದಾವೆ. ಅಸದುದ್ದೀನ್ ಓವೈಸಿ ಮನೆ ಸೈಡ್ ಆಗೈತ, 1000 ಕೋಟಿ ಸೌಕಾರ. ಫತ್ರುದ್ದೀನ್ ಅಜ್ಮಲ್ ಅಂತಂದ ಹೇಳಿ ಅಸ್ಸಾಂನಲ್ಲಿದ್ದಾರೆ, ಅವ್ರ ಮನೆ ರೈಡ್ ಆಗೈತ, ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೈತ, ಅವ್ರ ಮೇಲೆ ED ರೈಡ್ ಆಗೈತ. ಯಾರು ಅವರಿಗೆ ಮುಸ್ಲಿಂ ಓಟ್ಗಳನ್ನ ನಾವು ಡಿವೈಡ್ ಮಾಡ್ತಾರೆ, ಅವರು BJP ಅವರ ಸ್ನೇಹಿತರು. ಇಲ್ಲಿ BJP ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ನೇರವಾಗಿ ಮಾತಾಡಿತಾ ಇತ್ತಲ್ಲ, ಅವ್ರು ಬಂದು ನನಗೆ ಖಾಲಿ ಬಿದ್ದು ಅಂತಾರೆ. ಇದಕ್ಕೆ ಸಾಕ್ಷಿ FSIL ಮಾಡಲಿ ಅಲ್ಲ, ಅದಕ್ಕಿಂತ ಮುಂಚೆ, ಅದಕ್ಕಿಂತ ಹೆಚ್ಚಾಗಿ COD ಎನ್ಕ್ವೈರಿ ಮಾಡಲಿ, ಇಲ್ಲ CBI ಎನ್ಕ್ವೈರಿ ಮಾಡಲಿ, ಇಲ್ಲ ಅಂದ್ರೆ ಒಂದು ಜಾಗ ಹೇಳ್ತೇವೆ, ಅಲ್ಲಿ ಬಂದು ಪ್ರಮಾಣ ಮಾಡಲಿ. ನಿಮಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಒಳ್ಳೆಯದು. ಹಂಗಲ್ಲ ರೀ,
ನಾವು ನಿಷ್ಠಾವಂತರು ಪಕ್ಷ ನಮ್ದು. ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇಲ್ಲ, ಬೇರೆ ಪಕ್ಷ ಅಲ್ಲ ಗೆಲ್ಬೇಕಂತ ಬಂದು ಎಲ್ಲಿ ಗೆಲ್ತಾರೆ ಈಗ ನಾವು ಯಾವುದೇ ಗಮನದಲ್ಲಿ ಸಪೋರ್ಟ್ ಮಾಡಲ್ಲ. ಇದು ಪ್ರಜಾಪ್ರಭುತ್ವನ ಅಥವಾ ಹೌದು, ಬೇರೆ ಪಕ್ಷದಲ್ಲಿ ಯಾಕೆ ತಗೋಬಾರ್ದು? ಯಾರು ಬೇಡ ಅಂದ್ರು? ಮತ್ತೆ ನೀವೇ ಕೇಳ್ತೀರಾ? ಅಲ್ಲ, ಅವರಿಂದ ನಮ್ಗೆ ನಾನು ಹೇಳ್ತಿರೋದು, ಅವರಿಂದ ಸೆಕ್ಯುಲರ್ ಮೆಂಟಾಲಿಟಿ ಮುಸ್ಲಿಮ್ಸ್ಗೆ ತೊಂದರೆ ಆಗ್ತಾ ಇದೆ ಅಂತೇಳಿ. ಅವರು ಕಮ್ಯುನಲ್ ಮೆಂಟಾಲಿಟಿ ಈ ತರ ಆಗುತ್ತೆ ಅಂತ ಹೇಳಿದ್ರೆ ಬ್ಯಾನ್ ಮಾಡಿ ಅಂತ SDPI ಅಂತ ಬಿಜೆಪಿ ಅವರು ಮನವಿ ಮಾಡಿ. SDPI ಅಲ್ಲ, PF ನಮ್ಗೆ ಸರ್ಕಾರ ಯಾರು ಹೇಳಿಲ್ಲ. ನಾವು ಮಾಡಿರ್ತೀವಲ್ಲ. ಕೇಸ್ ವಾಪಸ್ ತಗೊಂಡಿದೆ ನಿಮ್ ಸರ್ಕಾರ. ಅಲ್ರಿ, ಕೇಸ್ ಬಹಳ ಜನ ವಾಪಸ್ ತಗೊಂಡಿದ್ದಾರೆ. ಸಬ್ಜೆಕ್ಟ್ ಅಲ್ಲ ನೀವು ಹೇಳ್ತಾ ನಾನು ಹೇಳ್ತಿರೋದು ಸಬ್ಜೆಕ್ಟ್ ಮೇಲೆ ಮಾತಾಡ್ತೀನಿ. ಇಲ್ಲಿದ್ದ ಗೊಂದಲ ಸೃಷ್ಟಿ ಮಾಡಿದ್ರು ಬಹಳ. ನಾವು ಈ ಎಲೆಕ್ಷನ್ ನಲ್ಲಿ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಅವ್ರು ಯಾಕೆ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು, ಬಿಜೆಪಿ ಹತ್ರ ಯಾಕೆ ಮಾಡಿದ್ರು, ಅದಕ್ಕೋಸ್ಕರ ಹೇಳ್ತೀವಿ. ಅವರು ಬಿಜೆಪಿಯವರು ಒಂದೇ. ಅವ್ರು ಬಿಜೆಪಿ ಹತ್ರ ರೊಕ್ಕ ತಗೊಂಡು ಕಾಂಗ್ರೆಸ್ ಓಟ್ಗಳನ್ನ ಹೊಡೆದು ಬಿಜೆಪಿ ಗೆಲ್ಸಕ್ಕೆ ಕೆಲಸ ಮಾಡಿದಾರೆ ಅಂತ ನಾವು ಹೇಳ್ತೀವಿ. ಅವರು ಅಲ್ಲ ಅಂದ್ರೆ ಒಂದ್ ಜಾಗ ಹೇಳ್ತೀವಿ, ರೊಕ್ಕ ನಾವು ಕೊಡ್ತೀವಿ, ಬಂದು ಪ್ರಮಾಣ ಮಾಡ್ತೀವಿ. ಮೊನ್ನೆ ನಡೆದಂತ ವೈರಲ್ ಆಗಿರ್ತಕ್ಕಂಥ ವಿಡಿಯೋ ತಡ್ರಿ ಸರ್, ಅದನ್ನ ಅದನ್ನ ಸುಳ್ಳು ಅಂತ ಹೇಳಿದ್ರೆ ನಾವು ಒಂದ್ ಜಾಗ ಹೇಳ್ತೀವಿ. ಜಾಗ ಹೇಳಲ್ಲ ಹೇಳ್ತೀವಿ. ಅವ್ರು ಬರ್ತೇವೆ ಅಂದ್ರೆ ಹಂಗೆ ಹೇಳಲ್ಲ ಸರ್. ಅವ್ರು ಬರ್ತೇವೆ ಅಂದ್ರೆ ನೀವು ಹೆಂಗೆ, ನಿಮ್ಗೆ ಹೆಂಗೆ ಧರ್ಮಸ್ಥಳ ಪವಿತ್ರನ ನಮ್ಗೇನೋ ಇದಾವೆ, ನಾವು ಖರ್ಚು ನಾವು ಕೊಡ್ತೀವಿ. ಅದೆಲ್ಲರಾಗ್ಲಿ, ಅವ್ರು ಪ್ರಮಾಣ ಮಾಡಕ್ ಬರ್ತೇವೆ ಅಂದ್ರೆ ಖರ್ಚಿಗೆ ನಾವು ಕೊಡ್ತೀವಿ, ಖರ್ಚು ರೊಕ್ಕ ನಾವು ಕೊಡ್ತೀವಿ. ನಾವು 50 ಜನ ಬರ್ತೀವಿ, ನಾವು ಅವ್ರ ಲಿಸ್ಟ್ ಕೊಡ್ತೀವಿ ಯಾರ್ಯಾರು ಮೋಸ ಮಾಡಿದ್ರು ಅಂತೇಳಿ. ಅವರೆಲ್ಲ ಬಂದು ಅಲ್ಲಿ ಪ್ರಮಾಣ ಮಾಡ್ಲಿ. ಅವ್ರು ಮಾಡಿಲ್ಲ ಅಂತಂದೇಳಿ ನಾವು ಮಾಡಿದಂತ ಪ್ರಮಾಣ ಕರೀಲಿ ಬರ್ತಾರೆ. ಜಮೀರಾಮ ಜಮೀರಾಮದು ಬರ್ಬೇಕು. ಈ ಸಂಪುಟ ಪುನರ್ರಚನೆ ಟೈಮ್ನಾಗ ಯಾಕೆ ಸರ್ ಇದು ಮೊದಲೇ ಮಾಡೋದಿರ್ತಲ್ಲ? ನಮ್ಗೆ ಅನ್ಕೋತ್ವಿ, ನಮ್ಗೆ ಸಿಕ್ಕಿದ್ರೆ ನಾವು ಹೋರಾಟ ಮಾಡ್ಬಿಡ್ತಿದ್ವಿ. ಇದು ಹೆಂಗಾಗಿರ್ಬೋದು ನಿಮ್ಗೆ? ಆದ್ರೆ ಪ್ರಪಂಚದ ಕೆಲವು ಉದಾಹರಣೆ ಹೇಳ್ತೀನಿ. ಅವ್ನು ಹೇಳ್ತಾನೆ ನನ್ನ ಮಗನ ಫೋನು ಅಂತಂದಿದ್ದು, ಹೌದಾ? ಅವನ ಮಗ ರೊಕ್ಕ ತಗೊಂಡ್ಕೊಂಡಿರ್ಬೋದು, ಇಲ್ಲ ಅವ್ನ ಮಗನ ಸ್ನೇಹಿತ ಯಾರಾದ್ರೂ ಕ್ಲಿಕ್ ಡೌನ್ಲೋಡ್ ಮಾಡ್ಕೊಂಡು 1 ನಿಮಿಷ ಯಾರ್ಯಾರು ತೋರಿಸ್ಬೋದು, ನೋಡು ನಮ್ಮಪ್ಪ ಹಿಂಗ್ ಮಾತಾಡಿದ ಜಮೀರ್ ಹತ್ರ ಅಂತಂದೇಳಿ ಅವ್ರು ಯಾರಾದ್ರೂ ಡೌನ್ಲೋಡ್ ಮಾಡ್ಕೊಂಡು ಮಾಡಿರ್ಬೋದು. ಅದು ನಾವಂತೂ ಮಾಡಕ್ ಸಾಧ್ಯ ಇಲ್ಲಲ್ಲ. ನಮ್ಗೆ ಅವಾಗೇ ಮಾಡ್ತೀವಿ. ಜಮೀರ್ ಅವ್ರನ್ನ ಮುಗ್ಸಕ್ಕೆ ಅಂತಾನೆ ನೀವೇ ಬಂದು AI ಮಾಡಿ ಬಿಟ್ಟಿರ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಗೂ ಎನ್ಕ್ವೈರಿ ಮಾಡ್ಲಿ, ನಮ್ಮ ಫೋನ್ ತಗೊಳ್ಳಿ, ನಮ್ಗೂ ಕರ್ಕೊಂಡು ಒಳಗಾಗ್ಲಿ. ಕಾನೂನಿನ ದೃಷ್ಟಿ ಒಳಗೆ ಅವ್ರವು ಫೋನ್ ತಗೊಂಡು ಸೀಜ್ ಮಾಡ್ಲಿ, ನಮ್ಮವು ಫೋನ್ ತಗೊಂಡು ಸೀಜ್ ಮಾಡ್ಲಿ, ಅಲಿಗೇಷನ್ ಮಾಡಿದ್ರವು ಮಾಡ್ಲಿ. ಅವ್ರಿಗೆ ಅವ್ರು ಯಾರ್ಯಾರು ಕಂಪ್ಲೇಂಟ್ ಅಂತ ಕೊಡ್ಲಿ. ಸರ್ಕಾರ ಐತಿ, ಅಡಿಯ ತನಿಖೆ ಮಾಡಿರ್ಬೋದಲ್ಲ. ಹೇಳ್ದವ್ರು ಅದನ್ನ ತನಿಖೆ ಮಾಡ್ರಿ ಅಂತ ಹೇಳ್ತಲ್ಲ ಸರ್. COD ಎನ್ಕ್ವೈರಿ ಮಾಡ್ಲಿ, ಇಲ್ಲಾಂದ್ರೆ CBI ಕೊಡ್ತಾರೆ, ಅದಕ್ಕೂ ಕೊಡ್ರಿ. ಸಿದ್ದರಾಮಯ್ಯ ಆಪ್ತರು ಅವ್ರು ತುಳಿಯಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಅವೆಲ್ಲ ಸಿದ್ದರಾಮಯ್ಯರಿಗೆ ಆಪ್ತರಾಗಿದ್ರೆ, ನಾವೆಲ್ಲರೂ ಆಪ್ತರ ಸಿದ್ದರಾಮಯ್ಯರಿಗೆ ಆಪ್ತರಾಗಿದ್ರೆ ಅವರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಸೋಲ್ಸಕ್ ಪ್ರಯತ್ನ ಮಾಡ್ತಿದ್ರ? ಇಲ್ಲಿ ಅಕಸ್ಮಾತ್ ಸೋತಿದ್ರೆ ಸಿದ್ದರಾಮಯ್ಯರಿಗೆ ಗೌರವ ಕೊಡ್ತಿತ್ತ? ಮುಸ್ಲಿಮ್ಸ್ ಗೆಲ್ಸ್ಬೇಕನ್ನೋ ಉದ್ದೇಶದಿಂದ ಮಾಡಿರ್ಬೋದು. ಯಾರು ಮಾಡಂತಾರಿ? ಮಾಡಿ ಅಲ್ಲಿ ಹೇಳ್ಬೇಕಲ್ಲ, ಅದನ್ನ ಹೇಳ್ಬೇಕಲ್ಲ. ಸಿದ್ದರಾಮಯ್ಯ ಅವ್ರ ಬಳಿ ಮನವಿ ಮಾಡ್ಕೊಂತೀರಿ ಸರ್? ಈಗ ಸಿದ್ದರಾಮಯ್ಯರಿಗೆ ಮನವಿ ಮಾಡಿದ್ದೀವಿ, ಎಲ್ಲರಿಗೆ ಮನವಿ ಮಾಡಿದ್ದೀವಿ. ಇಂಥವ್ರಿಗೆ ಪಕ್ಷದಲ್ಲಿ ಇಟ್ಕೋಬೇಡ್ರಿ, ಇವರೆಲ್ಲ ಗೆದ್ದಲು ತಿನ್ನಕ್ಕೆ ತಿಂದು ಬಿಡ್ತಾರೆ, ಪಕ್ಷ ಹಾಳು ಮಾಡ್ತಾರೆ, ಪಕ್ಷ ಸರ್ವನಾಶ ಮಾಡ್ತಾರೆ. ಇಂಥವ್ರಿಗೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಇಂಥವ್ರಿಗೆ ಪಕ್ಷದಲ್ಲಿ ಇಟ್ಕೋಬೇಡ್ರಿ, ತೆಗೀರಿ. ಹೊಸ ನಾಯಕರು ಬೇಕಾದಷ್ಟು ಜನ ಇದ್ದಾರೆ. ಸಮಾಜಕ್ಕೆ ಯಾರು ಕೊಟ್ಟಿದ್ದಾರೆ? ಏನ್ ಉದ್ಧಾರ ಆಗಿದ್ದೀವಿ ಮುಸಲ್ಮಾನರು? ಏನ್ ಉದ್ಧಾರ ಆಗಿದ್ದೀವಿ? ಯಾರೋ ನಾವೇನು ದುಡತ್ತಿನ ತಪ್ಪೇತಾ? ಯಾರಿಗಾದ್ರೂ ತಪ್ಪಲ್ಲ. ಅಲ್ಲ, ಏನಾದ್ರೂ 3 ಫ್ಯಾಕ್ಟ್ರಿ ಮಾಡಿ ಕೆಲಸ ಕೊಟ್ಟಿದಾರ? ಸಿದ್ದರಾಮಯ್ಯ ಬಂದ್ರು ಸಿದ್ದರಾಮಯ್ಯ ಸರ್ಕಾರದಿಂದ ಕೊಟ್ಟಿದ್ದಲ್ಲ, ಪೆನ್ಷನ್ ನಾಯಕರಿಗೆ ನೀವು ಕೇಳ್ಕೋಬೇಕು ಸರ್. ನಾವು ನಮ್ಮ ನಾಯಕರಿಗೆ ಏನ್ ಕೇಳಬೇಕು ಅಷ್ಟು ಕೇಳ್ತೀವಿ. ಅಲ್ಲ, ಈಗ ಹೇಳಿದ್ರು ಫ್ಯಾಕ್ಟ್ರಿ ಕೆಲಸ ಕೊಟ್ಟಿದಾರ, ಅಲ್ಲ, ಉದ್ಧಾರ ಸಮಾಜ ಉದ್ಧಾರ ಮಾಡಿದ್ದೇವೆ ಅಂತ ಹೇಳಿದಾರಲ್ಲ, ಅದಕ್ಕೆ ಕೇಳೋದು. ಸಮಾಜ ಉದ್ಧಾರ ಮಾಡಿದ್ರೆ ಏನ್ ಮಾಡಿದ್ದಾರೆ ತೋರಿಸ್ರಿ. ನಿಮ್ಮದೇ ಪಕ್ಷದವರು ವೋಟ್ ಬ್ಯಾಂಕ್ ಮಾಡ್ಕೊಂಡಾರ ಸಮಾಜ ಇಲ್ಲ ರೀ, ಯಾರು 18,000 ವೋಟ್ ಬ್ಯಾಂಕ್ 33 ನಮ್ಗೆ ಮಲ್ಲಿಕಾರ್ಜುನ್ಗೆ, ಯಶಸ್ವಿ ಶಿವಶಂಕರಪ್ಪನಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನ ಇದ್ದರು. 32,000 ವೋಟ್ ಮುಸ್ಲಿಮ್ಸ್ ಹಾಕಿದ್ರು. 23,000 ವೋಟ್ ಎಲ್ಲರೂ ಸೇರಿ 23,000 ಹಾಕಿದ್ರು.
ನಾವ್ಯಾರು ನಾವ್ಯಾರು ದುಡ್ಡು ಹಂಚಿಲ್ಲ. ಕೆಲಸ ಮಾಡಿದ್ವಿ, ಅಲ್ಲ ಕೆಲಸ ಮಾಡಿದ್ವಿ, ಕೂಲಿ ಕೇಳಿದ್ವಿ, ಜನ ಓಟ್ ಹಾಕ್ತಾರೆ. ದಾವಣಗೆರೆಗೆ ಅಭಿವೃದ್ಧಿ ಮಾಡಿದ್ವಿ, ಕೂಲಿ ಕೇಳಿದ್ವಿ, ಓಟ್ ಹಾಕಿದ್ದಾರೆ. ಆಡಿಯೋದಲ್ಲಿ ಏನಿದೆ ಅಂದ್ರೆ ಕಾಲ್ ಮಾಡ್ತಾರಂತೆ, ನಿಮ್ ದುಡ್ಡು ಹಂಚ್ತಿದೀವಿ, ನಿಮ್ ಜನ ದುಡ್ಡು ತಗೊಳ್ತಿಲ್ಲ ಹೇಳ್ರಿ ಅಂತ ಹೇಳಿ ಆಡಿಯೋದಲ್ಲಿ ಇದೆ. ನೋಡಿ ನಮ್ಮ ಪಕ್ಷದ ಮೇಲೆ ಈ ಸಮಾಜಕ್ಕೆ ಎಷ್ಟು ಪ್ರೀತಿ ಇದೆ ನೋಡಿ. ರೊಕ್ಕ ತಗೊಳ್ಳಿಲ್ಲ, ಅವ್ರು ಹೇಳಿದ್ರು ರೊಕ್ಕ ತಗೊಳ್ತಾ ಇಲ್ಲ ಮುಸ್ಲಿಮ್ಸ್ ಅಂತ ಹೇಳಿ 32,000 ಓಟ್ ಬಂದ ನಮ್ಗೆ. ಪ್ರತಿಭಟನೆ ಯಾಕೆ ಮಾಡಿದ್ರು ಸರ್? ಸಾಬೀತಾಯ್ತಲ್ಲ ಸರ್ ದುಡ್ಡು ಹಂಚಿರ ಅಂತ ಹೇಳಿ. ಏನು ಸರ್? ದುಡ್ಡು ಹಂಚಿರ ಅಂತ ಹೇಳಿ ಸಾಬೀತಾಯ್ತಲ್ಲ ಅಂತ. ಅವ್ರು ಹೇಳಿದ್ರಲ್ಲ, ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ಓಟ್ ಮುಸ್ಲಿಮ್ಸ್ ಯಾರು ರೊಕ್ಕ ಇಸ್ಕೊಳ್ತಾ ಇಲ್ಲ. ಓಕೆ, ಸಂತೋಷ ಅಲ್ಲ. ರೊಕ್ಕ ಇಸ್ಕೊಳ್ಳೋದು 32,000 ಓಟ್ ಹಾಕಿದ್ದಾರೆ. ಅಂತ ಕೇಳ್ತಾರದು. ಹಂಚಿಲ್ಲ ನಾವು ಡೆವಲಪ್ಮೆಂಟ್ ಮಾಡಿದ್ವಿ, ಅಭಿವೃದ್ಧಿ ಮಾಡಿದ್ವಿ, ಕೂಲಿ ಕೊಟ್ಟಿದ್ದಾರೆ. ನಾನಂತೂ ಯಾವುದೇ ಕಾರಣಕ್ಕೂ ರೊಕ್ಕ ಹಂಚಿಲ್ಲ. ಮುಸ್ಲಿಮ್ಸ್ರು ಕೆಲವಲ್ಲಿ ಮುಖಂಡರು ಹೇಳ್ತಾ ಇದ್ರು, ಕೆಲವರು ಮುಖಂಡರು ದುಡ್ಡು ಕೊಟ್ಟಿದ್ರು, ಅವ್ರು ನಮ್ಗೆ ಹಂಚಿಲ್ಲ ಅಂತ. ಅದು ಎಲೆಕ್ಷನ್ಗೆ ಏನ್ ಮಾಡ್ಕೊಳ್ತಾರೆ, ಸಂಬಂಧ ಇಲ್ಲ. ನೀವು ಯಾವ ರೀತಿ ನೋಡಿದ್ರು ನೀವು ಯಾರು ಕೊಟ್ಟಾರೆ, ಯಾರು ಇಸ್ಕೊಂಡ್ರೆ ಅವ್ರು ಲೆಕ್ಕ ಕೇಳ್ತಾರೆ. ಯಾಕೆ ಸರ್ ಅದು ಲೆಕ್ಕದ್ದು? ಅದೆಲ್ಲ ನಮಗೆ ಸಂಬಂಧ ಇಲ್ಲ ಸರ್. ರೊಕ್ಕ ನಾವು ಹಂಚಿಲ್ಲ. ಮುಖ್ಯವಾಗಿ ಸತೀಶ್, ನಮ್ಮ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಪತ್ರಿಕಾಗೋಷ್ಠಿ ವಿಚಾರ ಏನು ವೈರಲ್ ಆಗಿತ್ತು, ವೈರಲ್ ನಿಮ್ಮಲ್ಲಿ ಒಂದು ಆಡಿಯೋ ಬಗ್ಗೆ ಮಾತಾಡಿ. ನಾವು ಅವರು ಬರ್ತಾರೆ ಇಲ್ಲಿ ಹಂಗೆ ಬರ್ತವೆ. ಅದೇ ತರ ಪಕ್ಷದ ವಿರುದ್ಧವಾಗಿ ಅವರು ಷಡ್ಯಂತ್ರ ಮಾಡಿದ್ದಾರೆ. ಅದಕ್ಕೆ ನಾವು ಸಾಕ್ಷಿ ಇದೀವಿ. ಒಂದಲ್ಲ 10 ಸಾಕ್ಷಿ ನಿಮಗೆ ಕೊಟ್ಟಿದ್ದೀವಿ. ಮೊದಲಿಂದಾನು ಚುನಾವಣೆ ಪೂರ್ವದಿಂದಾನು ಅವ್ರು ಯಾರ್ಯಾರು ಏನೇನು ಮಾಡಿದ್ರು, ಏನೇನು ಮಾತಾಡಿದ್ರು, ಏನೇನು ಮಾಡಿದ್ರು, ಟಿಕೆಟ್ ಸ್ಟಾರ್ಟ್ ಆದ್ಮೇಲೆ, ಟಿಕೆಟ್ ಸಿಕ್ಕ ಮೇಲೆ, ಚುನಾವಣೆ ತನಕ, ಚುನಾವಣೆ ಆದ್ಮೇಲೆ 1 ತಿಂಗಳು ಕೌಂಟಿಂಗ್ ಆಗೋ ತನಕ ಏನೇನು ಮಾತಾಡಿದ್ರು ಅಂತೇಳಿ ಎಲ್ಲರಿಗೆ ಬಹಿರಂಗ ಸತ್ಯ. ಅದು ಯಾರೇನು ನಾನೇನು ಹೇಳ್ಬೇಕಾಗಿಲ್ಲ. ತಿರುಗಿಸಿ ನಮ್ಗೆ ಇದ್ರ ಬಗ್ಗೆ ಸತ್ಯಾಸತ್ಯತೆ ಹೊರಗೆ ಬರಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಅಲ್ಲಿ ತನಕ ಅವ್ರಿಗೆ ಯಾವುದೇ ಅಧಿಕಾರ ಹೈಕಮಾಂಡ್ ಕೊಡಬಾರ್ದು ಅಂದ್ರೆ ನಮ್ಮದು ಒಂದು ಹೈಕಮಾಂಡ್ಗೆ ಮನವಿ. ವೈರಲ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ SDPI ಇದು ಕುಕ್ಕರ್ ಅಂತಂದೆಲ್ಲ ಸಂಭಾಷಣೆ ನಡೆದಿರೋದ್ರಿಂದ ಅದು ಎಲ್ಲ ಅವ್ರ ಬಾಯಲ್ಲಿ ಬಂದಿರೋದ್ರಿಂದ ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಇದು ಒತ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ಮಾಧ್ಯಮದಲ್ಲಿ ಒಂದು ವಿನಂತಿ, ಇದು ನಡೆದಿರ್ತಕ್ಕಂಥದ್ದು ಸತ್ಯ, ಇಲ್ಲ ಏನಿಲ್ಲ, ಇದು ನಡೆದಿರ್ತಕ್ಕಂಥ ಸತ್ಯ. ಇದು ಈ ಆಡಿಯೋ ಬಂದಿರೋದು ಸತ್ಯವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.